ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದ್ದು ಕಾಫಿ ಆಯಿತಾ? ನಾನು ಇವತ್ತಿನ ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ. ಏನಪ್ಪ ಅಂದರೆ ಯಾಕಪ್ಪ ಲೇಟ್ ಆಯಿತು ಅಂದರೆ ಇವತ್ತು ನಮ್ಮ ನಾದಿನಿ ಬಂದಿದ್ದರು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಬೆಳಗಿಂದ ಏನೇನು ಕೆಲಸ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಏನೇನು ಕೆಲಸ ಅಪ್ಪ ಅಂತಂದರೆ, ಬೆಳಗ್ಗೆ ಎದ್ದು ಹೀರೆಕಾಯಿ ತೊಗೊಂಬಂದಿದ್ದೆ ಮೊನ್ನೆ ತೋಟದ ಹತ್ರ. ಮಾಡಿರಲಿಲ್ಲ, ಅದೇನೇ ಹೀರೆಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡಿ, ಆಮೇಲೆ ನಮ್ಮ ಮನೆಯವ್ರಿಗೆ ಇವತ್ತು ರಜೆ ಇತ್ತು. ಅದಕ್ಕೆ ಸ್ವಲ್ಪ ಮಾವಿನ ಗಿಡಕ್ಕೆ ಔಷಧಿ ಹೊಡೆದ್ರೆ. ಏನಪ್ಪ ಔಷಧಿ ಅಂತಂದರೆ, ಈ ಅನ್ನ ಬಸ್ದು ಗಂಜಿನ ಔಷಧಿ ಹೊಡೆದ್ರೆ ಈ ಮಾವಿನ ಗಿಡದ ಎಲೆಗಳಿಗೆಲ್ಲ ಒಂಥರ ಕಪ್ಪು ಕಾವುಟ್ಟಿರುತ್ತಲ್ಲ, ಅದು ಹೋಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅದನ್ನೇ ಒಂದು ಲೀಟ್ರು ಮಾಡ್ಕೊಂಡು ಹೊಡೆದ್ರು. ಹೊಡೆದಾದ್ಮೇಲೆ ನಾನು ಇನ್ನೇನು ಮಾಡಲಿ, ಬೆಳಗ್ಗೆ ಹೊತ್ತು ಪಾತ್ರೆ ತೊಳೆಯೋಕ್ಕಾಗಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಥಂಡಿ. ಅದಕ್ಕೋಸ್ಕರ ಪಾತ್ರೆ ಎಲ್ಲ ಹಂಗೆ ಇಟ್ಟು ಆಮೇಲೆ ನೀರು ಬರ್ತಿದ್ದೋ, ಒಂದು ಬೇಸನಿಗೆ ನೀರು ತುಂಬ್ಕೊಂಡು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ತೊಳಿತಾ ಇದೆ. ಅಷ್ಟೊತ್ತಿಗೆ ನಮ್ಮ ನಾದಿನಿ ಬಂದರು. ಆಮೇಲೆ ಅವರಿಗೆ ಟೀ ಕಾಯಿಸ್ಕೊಟ್ಟು ಆಮೇಲೆ ಊಟ ಮಾಡಿರಿ ಅಂತ ಹೇಳಿದೆ. ಇಲ್ಲ ಆಮೇಲೆ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಮಾವ ಹೋಗಿ ಚಿಕನ್ ತಗೊಂಬಂದರು. ಒಂದು ಕಬಾಬಿನ ಕೋಳಿ, ಇನ್ನೊಂದು ಮೊಟ್ಟೆ ಕೋಳಿ ತಗೊಂಬಂದರು. ಅದನ್ನು ಸಾಂಬಾರ್ಗೆ ಇನ್ನೂ ಇಟ್ಟಿದ್ದೀನಿ, ಇನ್ನೂ ಬೇಯ್ತಾ ಇದೆ. ಕಬಾಬಿ ಕಲಸಿಕ್ಕಿದ್ದೀನಿ. ಕಬಾಬು ಯಾಕಂದರೆ ಮುದ್ದೆ ಮಾಡಿ ಲಾಸ್ಟಿಗೆ ಕಬಾಬ್ ಹಾಕಿದ್ರೆ ಬಿಸಿ ಬಿಸಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗೆ ಹಾಕಿದ್ರೆ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಇವತ್ತಿನ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವಾಗ ನನ್ನ ಮಗ ಮೇಕೆನ ಮೇಯ್ಸೋಕ್ಕೆ ಅಲ್ಲಿ ಹೊಲ್ದಾಗ ಇಟ್ಕೊಂಡಿದ್ದ. ಇವಾಗ ಇಲ್ಲಿ ನಿಂತಿದ್ದಾನೆ. ಇವಾಗ ಇಲ್ಲಿ ನಿಂತಿದ್ದಾನೆ. ಟೀ ಎಲ್ಲ ಇನ್ನೊಂದ್ಸಲಿ ಟೀ ಕಾಯಿಸಿ ಕೊಟ್ಟೆ, ಎಲ್ಲರಿಗೂ ಟೀ ಕುಡಿದ್ರು. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಮಾಡಬೇಕು. ನಮ್ಮ ಮನೆಯವ್ರಿಗೆ ಇವತ್ತು ರಜೆ ಇತ್ತು. ಸ್ವಲ್ಪ ಏನೇನು ಕೆಲಸ ಮಾಡೋರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಅಡಿಕೆ ಗಿಡಕ್ಕೆ ನೋಡಿ, ಈ ಥರ ನನಗೆ ಈ ಥರ ಪಾತಿ ಮಾಡೋರೆ ಎಲ್ಲದಕ್ಕೂ ಈ ಥರ. ಯಾಕಪ್ಪ ಅಂತಂದರೆ ನೀರು ಹಾಕಿದ್ದು ಹಂಗೆ ಇಡಬೇಕು ಅಂತ ಹೇಳ್ಬಿಟ್ಟು. ನಮ್ಮ ನಾದಿನಿ ಮಗಳನ್ನ ತೋರಿಸ್ತೀನಿ ನೋಡಿ. ಅವಳು ಮುಖ ಮುಚ್ಕೊಂಬಿಟ್ಟಿದ್ದಾಳೆ. ಇವಳೇ ನಮ್ಮ ನಾದಿನಿ ಮಗಳು, ಚೆನ್ನಾಗಿದ್ದಾಳೆ. ತಂಗಿನೂ ಒಬ್ಳು ಇದ್ದಾಳೆ, ಇನ್ನೂ ಅವಳು ಚಿಕ್ಕ ಏಜು, ಮೋಸ್ಟ್ಲಿ ಒಂದು 5 ವರ್ಷ ಆಗಿರ್ಬೋದು ಅಷ್ಟೇನೆ. ನಮ್ಮ ನಾದಿನಿನೂ ಬಂದಿದ್ದಾರೆ. ಅವಳು ಮುಖ ತೋರ್ಸೋಕ್ಕೆ ನಾಚಿಕೆ ಪಟ್ಕೊತಾರೆ ಫ್ರೆಂಡ್ಸ್. ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಕ್ಯಾಮ್ರದಲ್ಲಿ, ಅವ್ರಿಗೂ ಬೇಜಾರು ಮುಖ ತೋರ್ಸೋಕ್ಕೆ. ಅದಕ್ಕೆ ಅವ್ರು ತೋರಿಸಲ್ಲ. ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡೋಕ್ಕೆ ಮೇಲೋಗಿ ತೆನೆ ಒಣಗಾಕಿದ್ವಲ್ಲ, ಅಲ್ಲಿ ಹೋಗಿ ಟಾರ್ಪಲೆಲ್ಲ ಮುಚ್ಚಿ ನಾನು ಅವಳೇ ಬಂದರು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಫ್ರೆಂಡ್ಸ್, ನಾನು ಅವಳನ್ನ ಚಿಕ್ಕ ಏಜಿಂದನೂ ನೋಡಿದ್ದೀನಿ. ಅವಳು ಜಾಸ್ತಿ ನನ್ನ ಜೊತೆನೇ ಇದ್ದಿದ್ದು. ನಮ್ಮ ಅತ್ತೆ ಜೊತೆನೂ ಜಾಸ್ತಿ ಇರಲಿಲ್ಲ, ಅವಳು ನನ್ನ ಜೊತೆನೇ ಬೆಳೆದಿದ್ದು. ಚಿಕ್ಕ ಏಜಿಗೂ ಅಷ್ಟೇ, ಅವ್ರ ಅಮ್ಮನ ಜೊತೆನೂ ಇರಲಿಲ್ಲ, ನನ್ನ ಜೊತೆನೇ ಇದ್ದಿದ್ದು ಜಾಸ್ತಿ. ಹಾಗಾಗಿ ಯಾವಾಗಲೂ ನನ್ನ ಜೊತೆನೇ ಇರೋದು ಅವಳು. ಅದಕ್ಕೆ ನೋಡಿ, ಇವಾಗೂ ನನ್ನ ಜೊತೆನೇ ಬಂದಿದ್ದಾಳೆ ವಿಡಿಯೋ ಮಾಡೋಕ್ಕೆ. ಇನ್ನೇನಿಲ್ಲ ಫ್ರೆಂಡ್ಸ್, ಅಷ್ಟೇ ಇವತ್ತಿನ ಲಾಗ್. ಇವತ್ತು ಇಷ್ಟೇ ಕೆಲಸ ಮಾಡಿದ್ದು. ನಾನು ಜಾಸ್ತಿ ಏನು ಕೆಲಸ ಮಾಡಲಿಲ್ಲ. ಇವಾಗ ಬಟ್ಟೆ ಎಲ್ಲ ಹಿಂಡಾಕಿದ್ನಲ್ಲ ನೆನ್ನೆ, ಎತ್ಕೊಂಡೋಗಿ ಒಳಕಾಕಿ ಇವಾಗ ಇವತ್ತಿನ ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತಿನ ಲಾಗ್ ಇಷ್ಟ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಎಲ್ಲೋದ್ರು? ಬಾಯ್ ಬಾಯ್.